ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳೇ ಹಾಗೂ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳೇ, ಈ ದಿನ ಏನು ನಾವು ಇವತ್ತು ಕಾಣ್ತಾ ಇದ್ದೀವಿ ನೋಡಿ, ಅದು ದೊಡ್ಡ ಬೆಟ್ಟ. ಆ ದೊಡ್ಡ ಬೆಟ್ಟದ ಥರನೇ ಈ ಒಂದು ಜಾಗನೂ ಸಹ ಇವತ್ತು ಬೆಟ್ಟವಾಗಿದ್ದ ಜಾಗ. ಇವತ್ತು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳು ಇವತ್ತು ಒಂದು ನಿರ್ಲಕ್ಷ್ಯತನ ಇವತ್ತು ಜಿಲ್ಲೆಯಾದ್ಯಂತ ಎದ್ದು ಕಾಣಿಸ್ತಾ ಇದೆ. ಏನು ಈ ಒಂದು ರಾಜ್ಯದ ಭೂಮಿಯ ದಂಧೆಯ ಒಂದು ದಂಧೆಕೋರರ ಹಾವಳಿ ಕೋಲಾರ ಜಿಲ್ಲೆಯಾದ್ಯಂತ ಆವರಿಸಿದೆ. ಆದರೂ ಸಹ ಈ ಒಂದು ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವ ಒಂದು ಸ್ಪಷ್ಟ ನಿದರ್ಶನ ಅಂತಲೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೋಡಿ, ಇವತ್ತು ಯಾವುದೇ ಒಂದು ಭೂಮಿಯನ್ನು ಹಾಗೂ ಈ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಲಿಕ್ಕೆ ಅಂತಲೇ ಇವತ್ತಿನ ದಿವಸ ಏನು ಭೂಮಿಯ ಒಂದು ರಾಜ್ಯದ ಖಜಾನೆಗೆ ಮೋಸ ಮಾಡಿ ಇವತ್ತಿನ ದಿವಸ ನೋಡಿ ಇಲ್ಲಿ ಕಾಣಬಹುದು. ನಾನೇ ಇವತ್ತಿನ ದಿವಸ 6 ಅಡಿ ಇದ್ದೇನೆ. ಸುಮಾರು 10 ರಿಂದ 15 ಅಡಿ ಅಷ್ಟು ಇಲ್ಲಿ ಭೂ ಹಗರಣ ನಡೀತಾ ಇದೆ. ಇಲ್ಲಿನ ನಮ್ಮ ಮಾನ್ಯ ಶಾಸಕರಾದಂತಹ ವೆಂಕಟೇಶ್ವರರೆಡ್ಡಿ ಅವರು ಇರಬಹುದು, ಮಾಜಿ ಶಾಸಕರಾದಂತಹ ರಮೇಶ್ ಕುಮಾರ್ ಅವರು ಇರ್ಬೋದು, ಏನು ನಮ್ಮ ಜಿಲ್ಲೆಯ ಈ ಭೂಮಿಯನ್ನು ನುಂಗಿ ನೀರು ಕುಡಿದು ಏನು ಇವತ್ತು ಒಂದು ದಿವಸ ಚಿಂತಾಮಣಿಯಿಂದ ಮದನಪಲ್ಲಿಯವರೆಗೂ ಈ ಒಂದು ಭೂಮಿಯನ್ನು ನುಂಗಿ ನೀರು ಕುಡಿಯುವಂಥ ದುಸ್ಸಾಹಸಕ್ಕೆ ಈ ನಮ್ಮ ಶಾಸಕರೇ ಆಗಿರಬಹುದು, ಜಿಲ್ಲಾಡಳಿತನೇ ಆಗಿರಬಹುದು, ಅಥವಾ ತಾಲೂಕು ದಂಡಾಧಿಕಾರಿಗಳೇ ಆಗಿರ್ಬೋದು, ಈ ಒಂದು ನಿರ್ಲಕ್ಷ್ಯತನ ಇವತ್ತು ಭೂಮಿಯನ್ನು ಬಗೆಯುವಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ನಾವು ಈಗಾಗಲೇ ಮಾನ್ಯ ಶ್ರೀನಿವಾಸಪುರ ತಾಲೂಕು ತಹಸೀಲ್ದಾರ್ಗಳಾದಂಥ ಶರೀನ್ ತಾಜ್ರವ್ರಿಗೂ ನಾವು ಇವ್ರ ಮೇಲೆ ಏನು ಈ ಒಂದು ಶ್ರೀನಿವಾಸಪುರ ಟು ಮದನಪಲ್ಲಿ ಹೈವೇ ಕಾಮಗಾರಿಯ ಯಾರು ಟೆಂಡರ್ದಾರಿದ್ದಾರೆ ಅವರು ಈ ಭೂ ಹಗರಣ ಮಾಡಿದ್ದು, ಅವರ ಮೇಲಿನ ಒಂದು 108 ಭೂ ಹಗರಣದ ಒಂದು ಕೇಸನ್ನು ದಾಖಲು ಮಾಡಿ ಅಂತ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ರೆಫರ್ ಮಾಡಿದರು. ಆದರೂ ಸಹ ಇವತ್ತಿನ ರಾಜಕೀಯ ವೈಮಾನಿತ್ಯದ ಒಂದು ದುರ್ನಾಡತನನೇ ಅಂತ ಹೇಳ್ಬೋದು. ಇವತ್ತಿನ ದಿವಸ ಇಲ್ಲಿನ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳು ಇವತ್ತು ನಿರ್ಲಕ್ಷ್ಯತನನೇ ಇದಕ್ಕೆ ಕಾರಣೀಭೂತ ಅಂತ ಹೇಳ್ಬೋದು. ನೋಡಿ, ಏನು ನಮ್ಮ ರಾಜ್ಯ ಸರ್ಕಾರದ ಒಂದು ನಿರ್ದೇಶನ ಇದೆ, 3 ಅಡಿಗಳಿಗಿಂತ ಎಲ್ಲೇ ಆಗಲಿ ಒಂದು ಮಣ್ಣು ಶೇಖರಣೆ ಹಾಗೂ ಅಗೆಯುವಂಥ ಕೆಲಸ ಯಾವುದೇ ಒಂದು ಟೆಂಡರ್ದಾರರು ಮಾಡಬಾರ್ದು ಅಂತ ನಿರ್ದೇಶನ ಇದ್ದರೂ ಸಹ ಇಲ್ಲಿನ ತಹಸೀಲ್ದಾರರು ಹಾಗೂ ಶ್ರೀನಿವಾಸಪುರ ತೂಪಲ್ಲಿ ಆರಯ್ಯವರ ಒಂದು ನಿರ್ಲಕ್ಷ್ಯ ಹಾಗೂ ಅವರ ಒಳ ಒಪ್ಪಂದದ ಪರಿಣಾಮ ಇವತ್ತು ನೋಡಿ ಇಲ್ಲಿ ನಮ್ಮ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಈ ಒಂದು ಭೂ ಹಗರಣ ಎದ್ದು ಕಾಣಿಸ್ತಾ ಇದೆ. ಈ ಒಂದು ಭೂ ಹಗರಣದ ಒಂದು
ತುಣುಕನ್ನು ನಾನೀಗ ನಿಮಗೆ ಪ್ರದರ್ಶನ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರಬಹುದು, ಮಾನ್ಯ ತಹಸೀಲ್ದಾರ್ರವರಾಗಿರಬಹುದು, ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಇನ್ನು ಮುಂದೆ ನಿಮಗೆ ತೋರಿಸ್ತೇನೆ. ಏನು ಈ ಜಮೀನನ್ನು ಈ ಒಂದು ರಿಯಲ್ ಎಸ್ಟೇಟ್ ದಂಧೆ, ಈ ಜಮೀನು ದಂಧೆ ಏನು ನಡೀತಾ ಇದೆ, ಮುಂದೆ ನಮ್ಮ ದಲಿತ ಸಮುದಾಯಗಳ ಒಂದು ಅಭಿವೃದ್ಧಿಗಾದರೂ ಈ ಒಂದು ಜಮೀನನ್ನು ಮೀಸಲಿಟ್ಟು ನಮ್ಮ ದಲಿತ ಸಮುದಾಯಗಳಿಗೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇದ್ದಾವೆ, ಈ ಜಾತಿಗಳಿಗೆ ಮೀಸಲಿಟ್ಟು ಈ ಜಾಗನ ಕೊಡದೇ ಹೋದಲ್ಲಿ ಮುಂದೆ ಉಗ್ರ ಹೋರಾಟನ ನಾವು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧವಾಗಿ ನಾವು ಕ್ರಮ ಕೈಗೊಳ್ಳದೆ ಬಿಡೋಲ್ಲ ಅಂತ ನಾನು ಈ ಮೂಲಕ ನೇರ ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಚ್ಛೆಪಡ್ತೇನೆ. ನೋಡಿ ಈ ಒಂದು ಭೂಮಿ ತಾಯಿ ಎಷ್ಟಿರ್ಬೋದು,